ಅಧ್ವಾ ಟಿವಿಯ ಎಲ್ಲ ವೀಕ್ಷಕರಿಗೆ ನಮಸ್ಕಾರಗಳು, ಶುಭ ಸಂಜೆ. ಇಂದಿನ ಕಾರ್ಯಕ್ರಮ ಕರೆಂಟ್ ಇವೆಂಟ್ಸ್ ಬಗ್ಗೆ ವಿಶ್ಲೇಷಣೆ ನೀಡೋದಕ್ಕೆ ನಮ್ಮ ಜೊತೆ ಗುಹಾನಂದ ಶರ್ಮಾ ಅವರಿದ್ದಾರೆ. ಅವ್ರನ್ನ ಸ್ವಾಗತಿಸೋಣ. ನಮಸ್ಕಾರ ಗುಹಾನಂದ ಅವರೇ. ಈಗ ನಮ್ಮ ಮೊದಲನೇ ಪ್ರಶ್ನೆ, ಈಗಿನ ರಾಜಕೀಯ ವ್ಯವಸ್ಥೆ ಬಗ್ಗೆ ನೀವೇನ್ ಹೇಳ್ತೀರಾ? ಸರ್, ಈಗಿನ ರಾಜಕೀಯ ವ್ಯವಸ್ಥೆ ಅಂತಂದ್ರೆ ನಮ್ಗೆ ಕಂಪೇರ್ ಮಾಡೋಕೆ ನಮ್ಗೇನು ಬಹಳಷ್ಟು ಉದಾಹರಣೆಗಳಿಲ್ಲ. ನಾವೀಗ ಏನು ನೋಡ್ತಾ ಇದೀವಿ, ಏನು ಅನುಭವಿಸ್ತಾ ಇದೀವಿ, ಇದೇ ಸತ್ಯ, ಇದೇ ವಾಸ್ತವ. ನಮ್ಗೆ ಇಲ್ಲಿ ಕೆಲವುದನ್ನ ನೋಡಿದ್ರೆ ತಪ್ಪು ಅನ್ಸುತ್ತೆ, ಕೆಲವುದನ್ನ ನೋಡಿದ್ರೆ ಸರಿ ಅಂತ ಅನ್ಸುತ್ತೆ. ನಮ್ಗೆ ಇಲ್ಲಿ ನಮ್ಗೇನೋ ಒಂದ್ ಅನ್ಸಿದ್ದು ಬೇರೆಯವ್ರಿಗೆ ತಪ್ಪು ಅನ್ನಿಸ್ಬೋದು, ಬೇರೆಯವ್ರಿಗೆ ಸರಿ ಅನ್ಸಿದ್ದು ನಮ್ಗೆ ತಪ್ಪು ಅಂತ ಅನ್ನಿಸ್ಬಹುದು. ಅದು ಅವ್ರವ್ರ ಒಂದು ದೃಷ್ಟಿಕೋನದ ಮೇಲೆ ನಿಂತಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಅದು ಹೌದು. ಬಟ್ ನಾನೇನ್ ಕೇಳಕ್ ಇಷ್ಟಪಡ್ತೀನಿ ಅಂದ್ರೆ, ರಾಜಕೀಯ ವ್ಯವಸ್ಥೆ ಅಂತ ಅಂದಾಗ ನಮ್ಮಲ್ಲಿ ಪಕ್ಷಗಳಿವೆ, ರಾಜಕೀಯ ನಾಯಕರಿದ್ದಾರೆ, ಸರ್ಕಾರಗಳಿವೆ. ಇಷ್ಟಿದ್ರೂ ಸಹ ನಮ್ಮಲ್ಲಿ ಕೆಲವು ಬೇಸಿಕ್ ಗವರ್ನೆನ್ಸ್ ಇಶ್ಯೂಸ್ ಅಂದ್ರೆ ಪಬ್ಲಿಕ್ ಗ್ರೀವೆನ್ಸಸ್ ಅಂದ್ರೆ ವಾಟರ್ ಇಶ್ಯೂ ಆಗಿರ್ಬೋದು, ರೋಡ್ಸ್ ಇಶ್ಯೂ ಆಗಿರ್ಬೋದು, ಇದನ್ನ ಸಾಲ್ವ್ ಮಾಡುವಂತಹ ಕೆಪಾಸಿಟಿ ಇಲ್ಲ ಅಂತ ಜನಕ್ಕೆ ಅನ್ನಿಸ್ದಾಗ ಅದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ಸರ್? ಹೌದು, ನಾವು ಕರ್ನಾಟಕನೇ ತಗೊಂಡ್ರೆ ಕೃಷ್ಣಾ ಮೇಲ್ದಂಡೆ ಯೋಜನೆ ನಿಂತಿದೆ, ಕಳಸಾ ಬಂಡೂರಿ ಯೋಜನೆ ನಿಂತಿದೆ. ಇವತ್ತು ರಾಜ್ಯದಲ್ಲಿ ಬರಗಾಲ ಇದೆ. ಇದು ಕಣ್ಣಿಗೆ ಕಾಣಿಸ್ತಾ ಇರೋಂಥದ್ದು ಸರ್. ಮೇಕೆದಾಟಿನ ಸಮಸ್ಯೆ ಇದೆ ನಮ್ಗೆ. ನಾವು ಇದರಿಂದ ಹೊರಗೆ ಬರಬೇಕು. ನಮ್ಮ ರಾಜ್ಯಕ್ಕೆ ನಾವು ನೀರನ್ನ ತರಬೇಕು. ನಮ್ಮಲ್ಲಿ ಎಷ್ಟೋ ಕೆರೆಗಳು ಇವತ್ತು ಬೆಂಗಳೂರು ಕೆರೆಗಳ ನಗರ, ಇದು ಹಚ್ಚ ಹಸಿರಿನ ನಗರ, ಉದ್ಯಾನ ನಗರ ಅಂತ ಕರೆಸ್ಕೊಳ್ಳುವಂಥದ್ದು ಇವತ್ತು ಸಿಲಿಕಾನ್ ಸಿಟಿ ಆಗಿದೆ. ಸಿಲಿಕಾನ್ ಸಿಟಿ ಆಗಿರೋದಕ್ಕೆ ನಮ್ಗೆ ಬೇಜಾರಿಲ್ಲ, ಆದ್ರೆ ಪರಿಸರ ಇಲ್ಲ, ಒಳ್ಳೆ ಗಾಳಿ ಇಲ್ಲ. ನಮ್ಗೆ ಬರೀ ಈ ಕಾಂಕ್ರೀಟ್ ರೋಡ್ಗಳು, ನೀವು ಬೇರೆ ಟಾರ್ ರೋಡ್ಗಳು ಮಾಡಿ ಅಥವಾ ಬೇರೆ ಇನ್ನೇನಾದ್ರೂ ಒಂದು ಟೆಕ್ನಾಲಜಿ ಯೂಸ್ ಮಾಡಿ. ಈಗ ಬೇರೆ ದೇಶಗಳಲ್ಲೆಲ್ಲ ಬೇರೆ ಬೇರೆ ತರ ಟೆಕ್ನಾಲಜಿಗಳಿದೆ, ಅದ್ಭುತವಾದ ರೋಡ್ಗಳಿದೆ. ನೀವೆಲ್ಲ ಕಡೆ ಸಿಮೆಂಟ್ ಹಾಕ್ಬಿಟ್ಟು ಎಲ್ಲ ಮುಚ್ಚಾಕ್ಬಿಟ್ರೆ, ಈಗ ಮೊದ್ಲೇ ಮಳೆ ಬರ್ತಿಲ್ಲ, ಬರೋ ಮಳೆನೂ ನೀವು ಮೋರಿಗೆ ಬಿಟ್ಟಾಗ ಆ ನೀರಿನ ಶುದ್ಧೀಕರಣ ಆಗೋ ವ್ಯವಸ್ಥೆ ನಮ್ಮಲ್ಲಿ ಭಾರಿ ಅದ್ಭುತವಾದ ಮಟ್ಟದಲ್ಲೇನು ಇಲ್ಲ. ಹಾಗಾಗಿ ನೀರಿನ ಸಮಸ್ಯೆ ತಾವ್ ಹೇಳ್ದಂಗೆ ಹೌದು, ಸತ್ಯ. ಇದು ನಾವು ಅನುಭವಿಸ್ತಾ ಇದೀವಿ ಇವತ್ತಿನ ಪರಿಸ್ಥಿತಿಲಿ. ನಾವು ಹಾವೇರಿ ಅಥವಾ ಉತ್ತರ ಕರ್ನಾಟಕದ ಯಾವುದೇ ಜಿಲ್ಲೆಗಳಲ್ಲಿ ಹೋದಾಗ ನೆಲದಿಂದ ನೀರನ್ನ ತೆಗಿತಾ ಇರುವಂತ ಒಂದು ಪರಿಸ್ಥಿತಿ, ಅತಿ ಕಷ್ಟವಾದ ಪರಿಸ್ಥಿತಿನ ನಾವು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಅನುಭವಿಸ್ತಾ ಇದ್ದೀವಿ. ನೀರು ಬೇಕು ಸರ್, ಮೊದಲನೇದಾಗಿ ನೀರು ಬೇಕು. ಈ ನಾನು ಹೇಳ್ದಂಗೆ ಭದ್ರಾ ಮೇಲ್ದಂಡೆ ಯೋಜನೆ ಆಗಿರ್ಬೋದು, ಅಪರ್ ಕೃಷ್ಣಾ ಪ್ರಾಜೆಕ್ಟ್ ಆಗಿರ್ಬೋದು, ಅಥವಾ ನಮ್ಮ ಮೇಕೆದಾಟಿನ ಯೋಜನೆ ಆಗಿರ್ಬೋದು, ಯಾವುದೇ ಸರ್ಕಾರಗಳಿರ್ಲಿ, ಇಲ್ಲಿ ಪಕ್ಷ ಭೇದವನ್ನ ಮರೆತು ಅವರು ಹೋರಾಟ ಮಾಡೋದೇನು ಬೇಡ ನಮಗೋಸ್ಕರ. ಅದಕ್ಕೆ ಏನು ಕಾರ್ಯ ಆಗಬೇಕು, ಈಗ ಯಾವ್ದಾವ್ದಕ್ಕೋ ಬೇಡದೇ ಇರೋದಕ್ಕೆಲ್ಲ ದುಡ್ಡನ್ನ ಮುಡುಪಾಗಿಡ್ತಾರೆ. ನಾವು ಅದನ್ನ ಕೊಡ್ತೀವಿ, ಆ ಪಕ್ಷದವ್ರು ನಾವು ಇದನ್ನ ಕೊಡ್ತೀವಿ, ನಾವು ಸಾಲ ಮನ್ನಾ ಮಾಡ್ತೀವಿ, ನಾವು ಆ ಗ್ಯಾರಂಟಿ ಕೊಡ್ತೀವಿ, ನಾವು ಇವ್ರ ಗ್ಯಾರಂಟಿ ಕೊಡ್ತೀವಿ. ನಮ್ಗೆ ಬೇಡ ಸ್ವಾಮಿ. ನಮ್ಗೆ ಅಭಿವೃದ್ಧಿ ಕಾರ್ಯಗಳಿಗೆ ದುಡ್ಡನ್ನು ಕೊಡಿ, ರಸ್ತೆಗಳನ್ನ ಅಭಿವೃದ್ಧಿ ಮಾಡಿ, ಕೆರೆಗಳನ್ನ ಅಭಿವೃದ್ಧಿ ಮಾಡಿ, ನೀವು ಪ್ರಕೃತಿನ ಅಭಿವೃದ್ಧಿ ಮಾಡಿ. ಪ್ರಕೃತಿನ ತನ್ನಷ್ಟಕ್ಕೆ ತಾನು ಬಿಟ್ಬಿಟ್ರೆ ಅದು ಬಹಳ ಅದ್ಭುತವಾದ ಕ್ರಿಯೆ ನಡೆಯುತ್ತೆ ಪ್ರಕೃತಿನಿ. ನಾವು ಅದನ್ನೇನು ಅಭಿವೃದ್ಧಿ ಮಾಡ್ಬೇಕು ಅಂತ ಏನಿಲ್ಲ, ಹಾಳು ಮಾಡಿದಿರ ಬಿಟ್ಬಿಡಿ ಅಂತ ನಾವು ಕೇಳ್ಕೊತೀವಿ. ಆಕ್ಚುಲಿ ನೀರಿನ ವಿಷಯ ಹೇಳಿದ್ದು ಆಕ್ಚುಲಿ ಇಂಪಾರ್ಟೆಂಟ್. ಏನು ನಮ್ಮ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಹೇಳಿದ್ದಾರೆ ಅವ್ರ ಮನೇಲಿ ಬೋರ್ವೆಲ್ ನೀರಿಲ್ಲ ಅಂತ. ಸೊ ನಾವು ನೋಡ್ತಾ ಇರ್ತೀವಿ ನಡುವೆ ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರದವರು ನಮಗೆ ನೀವು ದುಡ್ಡು ಕೊಡ್ಲಿಲ್ಲ ಅಂತ ಹೇಳ್ತಾರೆ. ಕೇಂದ್ರ ಸರ್ಕಾರದವ್ರು ಹೇಳ್ತಾರೆ ನಾವು ಕೊಟ್ಟಿರೋ ದುಡ್ಡನ್ನು ನೀವು ಗ್ಯಾರಂಟಿ ಮೇಲೆ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಅಂತ. ಸೊ ಈ ನಡುವೆ ನೀವು ಹೇಳಿದ ಪಾಯಿಂಟ್ ನಿಜ. ಇದ್ರ ಜೊತೆಗೆ ನಾವು ನೋಡ್ತೀವಿ ನಮ್ಮ ದೇಶದ ಒಂದು ಏನು ಇಮೇಜ್ ಗ್ಲೋಬಲ್ ಲೆವೆಲ್ ಅಲ್ಲಿ ಎಷ್ಟು ಮಟ್ಟಿಗೆ ಬೆಳೀತಾ ಇದೆ ಅಂತ ಹೇಳ್ತೀವಿ. ಜೊತೆಗೆ ವಿಕಸಿತ ಭಾರತ್ ಬಗ್ಗೆ ಮಾತಾಡ್ತಾ ಇದೀವಿ. ಇಂಥ ಬೇಸಿಕ್ ಲೆವೆಲ್ ಗವರ್ನೆನ್ಸ್ ಇಶ್ಯೂಸ್ ಇಟ್ಕೊಂಡು ನಾವು ವಿಕಸಿತ ಭಾರತದ ಬಗ್ಗೆ ಮಾತಾಡ್ತಾ ಇದೀವಲ್ಲ, ಒಬ್ಬ ಸಾಮಾನ್ಯ ಮನುಷ್ಯನಾಗಿ, ಸಾಮಾನ್ಯ ಪ್ರಜೆಯಾಗಿ ವಿಕಸಿತ ಭಾರತ ಅಂದ್ರೆ ಏನು ನಿಮ್ ಪ್ರಕಾರ? ಸರ್, ನಮ್ಗೆ ಇಲ್ಲಿ ಪರಿಸ್ಥಿತಿ ನೋಡಿದಾಗ ಬೇಜಾರಾಗೋದು ಹೌದು. ದೇಶದ ಮಟ್ಟದಲ್ಲಿ ನಮ್ಮ ಪರಿಸ್ಥಿತಿಯನ್ನು ನಾವು ನೋಡ್ಕೊಂಡಾಗ ಖುಷಿ ಆಗೋದು ಹೌದು ಸರ್. ಈಗ ಮೊನ್ನೆ ಎಲ್ಲ ನ್ಯೂಸ್ ಚಾನಲ್ ಅಲ್ಲಿ ನೋಡ್ತಾ ಇದ್ವಿ, ದುಬೈಯಿಂದ ಒಂದು 8 ಜನ ಬರ್ತಾರೆ.
ಬಹಳ ಅದ್ಭುತ ಅನ್ಸುತ್ತೆ. ಅವರು ಅಲ್ಲಿ ಏನಕ್ಕೆ ಹೋಗಿ ಸಿಗಾಕೊಂಡಿದ್ರು, ಅವ್ರು ಏನೋ ಕಷ್ಟಪಟ್ಟಿದ್ರು, ಅವ್ರಿಗೆ ಮರಣದಂಡನೆ ವಿಧಿಸ್ತಿದ್ರು. ಕುವೈಟ್ ಅವರು ಮರಣದಂಡನೆ ವಿಧಿಸಿದಂತವ್ರನ್ನ ನಮ್ ದೇಶಕ್ಕೆ ನಾವು ವಾಪಸ್ ಕರ್ಕೊಂಡ್ ಬಂದಾಗ ನಮ್ಗೆ ಅದು ಬಹಳ ಒಂದು ಹೆಮ್ಮೆ ಆಗತ್ತೆ. ಮತ್ತೆ ಇಲ್ಲಿ ನಮ್ಮ ಪ್ರಧಾನಿಗಳು ಅಂಡಮಾನ್ ನಿಕೋಬಾರ್ಗೆ ಹೋದಾಗ, ಸಾರಿ ಲಕ್ಷದ್ವೀಪ್ಗೆ ಹೋದಾಗ ಬೇರೆ ದೇಶದವ್ರು ಯಾರೋ ಟೀಕೆ ಮಾಡಿ ಅಲ್ಲಿ ಮಿನಿಸ್ಟರ್ಗಳನ್ನ ಅವರು ವಜಾ ಮಾಡ್ತಾರೆ. ಅಂದ್ರೆ ಭಾರತದ ಬಗ್ಗೆ ನೀವು ಕೈ ಮಾಡಿ ತೋರಿಸೋ ಮುನ್ನ ನೀವು ಸರಿ ಇದ್ದೀರಾ, ನೀವು ಪ್ರಶ್ನೆ ಮಾಡ್ಕೊಳ್ಳಿ. ನಮ್ಮ ಇಂಟರ್ನಲ್ ನಮ್ಗೆ ಬೇರೆ ಯಾವ್ದಾವ್ದು ಸಮಸ್ಯೆಗಳು ಇರಬಹುದು, ಆದ್ರೆ ಹೊರಗಡೆ ನಾವು ಬಹಳ ಸ್ಟ್ರಾಂಗ್ ಆಗಿ ಇದೀವಿ. ನಾವು ಇವತ್ತು ರಷ್ಯಾ ಮತ್ತೆ ಉಕ್ರೈನ್ ಮಧ್ಯೆ ಯುದ್ಧ ನಡೀತಿದೆ, ಇರಾನ್ ಮತ್ತೆ ಇಸ್ರೇಲ್ ಮಧ್ಯೆ ಯುದ್ಧ ನಡೀತಾ ಇದೆ. ಆದ್ರೂ ಅವ್ರು ಎಲ್ಲರೂ ಭಾರತಕ್ಕೆ ಮಿತ್ರರಾಗಿದ್ದಾರೆ. ಅವರವರಲ್ಲಿ ಏನೇ ಕಿತ್ತಾಟ ಇದ್ರೂನು ಎಲ್ಲರೂ ನಮ್ಮ ಮಿತ್ರರಾಗಿದ್ದಾರೆ. ನಾವು ಏನ್ ಹೇಳ್ತೀವಿ, ಎಲ್ಲರೂ ನಮ್ಮ ಸ್ನೇಹಿತರು, ಯೂನಿವರ್ಸಲ್ ಬ್ರದರ್ಹುಡ್ ಅಂತ ನಾವು ಎಲ್ಲಾ ಧರ್ಮಗಳಲ್ಲೂ ನೋಡ್ತೀವಿ. ಅದನ್ನ ಎಲ್ಲರೂ ಒಟ್ಟಿಗೆ ಇರಬೇಕು, ಎಲ್ಲರೂ ಒಂದಾಗಿ ಕೆಲಸ ಮಾಡಬೇಕು ಅನ್ನೋ ಆ ಒಂದು ವಿಷನ್ ನ ಇವತ್ತು ನಮ್ಮ ಜೈಶಂಕರ್ ಅವರು ಎಲ್ಲಾ ದೇಶಗಳಲ್ಲೂ ತಗೊಂಡ್ಬರ್ತಾ ಇದ್ದಾರೆ. ಅದು ನಮ್ಗೆ ಖುಷಿ ತರುತ್ತೆ ಸರ್. ಈಗ ಲೋಕಸಭಾ ಚುನಾವಣೆ ಇನ್ನೇನು ಶುರು ಆಗ್ತಾ ಇದೆ, ನಮ್ದು 2ನೇ ಫೇಸ್ ಇನ್ನೇನು ಒಂದು ವಾರದಲ್ಲಿ ಬರ್ತಾ ಇದೆ. ಸೊ ಈ ವಿಷಯದ ಬಗ್ಗೆ ನೀವೇನ್ ಹೇಳಕ್ ಹೋಗ್ತೀರಾ ಸರ್? ನಾವು ಯಾರ ಪರವಾಗಿ ವಾಲದು ಅಂತಾನೂ ಅಲ್ಲ, ಅಥವಾ ಯಾರ ವಿರುದ್ಧವಾಗಿ ನಾವು ಹೋಗ್ಬೇಕು ಅಂತಾನೂ ಅಲ್ಲ. ಅದನ್ನ ಜನ ಅವರಷ್ಟಿಗೆ ಅವರು ಜನ ಬುದ್ಧಿವಂತರಿದ್ದಾರೆ, ಅವ್ರು ಅದನ್ನ ಯೋಚನೆ ಮಾಡೋ ಶಕ್ತಿ ಇದೆ ಅವರಲ್ಲಿ. ಅವರು ಕ್ಯಾಂಡಿಡೇಟ್ ನ ನೋಡ್ತಾರೆ, ಪಕ್ಷವನ್ನ ನೋಡ್ತಾರೆ, ಅವರ ಕೆಲಸವನ್ನ ನೋಡ್ತಾರೆ. ಅವರು ಅದಕ್ಕೆ ಮತದಾನವನ್ನ ಮಾಡಬೇಕು. ಎಲ್ಲರೂ ತಪ್ಪದೀರ ಮತದಾನವನ್ನ ಮಾಡಬೇಕು. ಅದು ನಮ್ಮ ಹಕ್ಕದು. ನಮ್ಮ ರಾಷ್ಟ್ರದ ಸಂವಿಧಾನ ನಮ್ಗೆ ಕೊಟ್ಟಿರೋಂತ ಒಂದು ಪರಮ ಪವಿತ್ರವಾದ ಹಕ್ಕು. ಯಾರು ವೋಟ್ ಮಾಡಲ್ಲ ಅಂತಾರೆ, ದಯವಿಟ್ಟು ಅಂತವ್ರಿಗೆ ಬುದ್ಧಿವಾದವನ್ನ ಹೇಳಿ ಅವ್ರನ್ನ ಕರ್ಕೊಂಡ್ಬಂದು ವೋಟ್ ಮಾಡಿಸಿ. ರಾಜ್ಯದಲ್ಲಿ ಅತಿ ಹೆಚ್ಚು ಮತದಾನ ಆಗ್ಬೇಕು. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಮತದಾನ ಆಗ್ಬೇಕು. ಅದು ನಮ್ಮ ಅರ್ಬನ್ ಸೆಂಟರ್ಸ್ ನಲ್ಲಿ. ಹೌದು ಸರ್, ನಮ್ಮ ಬೆಂಗಳೂರು ನಗರ ಆಗಿರ್ಬೋದು ಅಥವಾ ಬೇರೆ ಯಾವುದೇ ನಗರ ಪ್ರದೇಶಗಳಲ್ಲಾಗಿರ್ಬೋದು ಸಾರ್ವತ್ರಿಕ ರಜೆ ಘೋಷಣೆ ಮಾಡಿದ್ದಾರೆ ಎಲೆಕ್ಷನ್ ಕಮಿಷನ್ ಅವರು. ಎಲ್ಲರೂ ಊರ್ಗ್ ಹೋಗೋದು ಅಥವಾ ಇನ್ನೊಂದು ಮಾಡೋದು, ಅವ್ರಿಗೆ ಪಾರ್ಟಿ ಮಾಡೋದು, ಬೇರೆ ಏನೋ ಕೆಲಸಗಳು, ಅವ್ರ ಮನೆ ಕೆಲಸ ಮಾಡ್ಕೊಳ್ಳೋದು ಎಲ್ಲ ಇರತ್ತೆ. ಅದ್ರ ನಡುವೆ ದಯವಿಟ್ಟು 1 hour ಕ್ಯೂ ಇದ್ರೂ 1 hour ಮ್ಯಾಕ್ಸಿಮಮ್ ಸಮಯ ಸಾಕಾಗಬಹುದು. ದಯವಿಟ್ಟು ಬಂದು ಅವತ್ತಿನ ದಿವಸ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ವಿಶಿಷ್ಟವಾದ ರೀತಿಯಲ್ಲಿ ಅವತ್ತು ಎಲ್ಲಾ ಕಡೆ ಮೀಡಿಯಾ ಕವರೇಜ್ಗಳಿರತ್ತೆ. ಅತಿ ಹೆಚ್ಚು ಸಂಖ್ಯೆಯಲ್ಲಿ ನಿಮ್ಮ ಫ್ಯಾಮಿಲಿಯಲ್ಲಿ ನಿಮ್ಮ ಸ್ನೇಹಿತರುಗಳನ್ನ ಎಲ್ಲರನ್ನೂ ಕರ್ಕೊಂಡ್ಬಂದು, ನಾವೊಂದು 20 ಜನ ಒಟ್ಟಿಗೆ ಬಂದಿದೀವಿ, ನಾವೊಂದು 30 ಜನ ಒಟ್ಟಿಗೆ ಬಂದಿದೀವಿ, ಒಂದು ರೆಕಾರ್ಡ್ಗಳನ್ನ ಮಾಡಿ, ಇಲ್ಲ ನಾವು ನಡ್ಕೊಂಡ್ಬಂದು ಮತದಾನ ಮಾಡ್ತಾ ಇದೀವಿ, ಅಥವಾ ನಾವು ವಿಶಿಷ್ಟವಾಗಿ ಬಂದು ಮತದಾನ ಮಾಡ್ತಾ ಇದ್ದೀವಿ. ಇದು ನಮ್ಮ ಹಕ್ಕು ಅಂತ ನಾವು ತೋರಿಸ್ಕೋಬೇಕು. ಯಾವುದೇ ಪ್ರಜಾಸೇವಕರಿಗಾಗಿರ್ಬೋದು ಅಥವಾ ಪ್ರಜಾಪ್ರತಿನಿಧಿಗಳು ಅಂತ ಅವ್ರು ಯಾರು ನಾವು ಹೋಗಿ ಅವ್ರನ್ನ ವಿಧಾನಸಭೆಯಲ್ಲಿ, ವಿಧಾನ ಪರಿಷತ್ನಲ್ಲಿ ಕೂಡಿಸ್ತೀವಿ, ಲೋಕಸಭೆಯಲ್ಲಿ ಕೂಡಿಸ್ತೀವಿ, ಅವ್ರಗಳಿಗೆಲ್ಲ ಜನರ ಶಕ್ತಿ ಏನು? ನಮ್ಮ ದೇಶದ ಸಂವಿಧಾನ ಫಾರ್ ದ ಪೀಪಲ್, ಬೈ ದ ಪೀಪಲ್, ಟು ದ ಪೀಪಲ್ ಅಂತ ನಾವು 4ನೇ ಕ್ಲಾಸಿಂದ ಓದ್ಕೊಂಡು ಬಂದಿದೀವಿ. ಅದು ನಿಜವಾಗ್ಲೂ ಕಾರ್ಯರೂಪಕ್ಕೆ ಬರಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಆಕ್ಚುಲಿ ಕೆಲವು ಜನರು ಹೇಳ್ತಾರೆ, ನಾವು ಯಾಕೆ ವೋಟ್ ಮಾಡಲ್ಲ ಅಂದ್ರೆ, ನಾವು ಎಷ್ಟೇ ಜನಕ್ಕೆ ವೋಟ್ ಮಾಡಿದ್ರು, ಯಾವುದೇ ಕ್ಯಾಂಡಿಡೇಟ್ ಬಂದ್ರು ಅವ್ರಿಗೆ ಯಾವುದೇ ರೀತಿಯಾದಂತ ಕನ್ಸರ್ನ್ಸ್ ನ ಅಡ್ರೆಸ್ ಮಾಡುವಂತ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳ್ತಾರೆ ಸರ್. ಇಂಥವ್ರಿಗೆ ನೀವೇನು ಸಜೆಸ್ಟ್ ಮಾಡಕ್ ಹೋಗ್ತೀರಾ ಸರ್? ಅವ್ರಿಗೆ ನಾವೇನು ಸಜೆಸ್ಟ್ ಮಾಡೋದಕ್ಕೆ ಆಗೋದಿಲ್ಲ. ಯಾವುದೇ ಒಂದು ಅಭಿವೃದ್ಧಿ ಕೆಲಸ ಅನ್ನೋದು ಓವರ್ ನೈಟ್ ಆಗುವಂತದ್ದಲ್ಲ. ಅದಕ್ಕೆ ಅದರದೇ ಆದಂತ ರೂಪರೇಷೆಗಳಿರಬೇಕು, ಪ್ಲಾನಿಂಗ್ ಇರಬೇಕು, ಅದನ್ನ ಅವರು ರೆಡಿ ಮಾಡ್ಕೋಬೇಕು, ಸಮಯ ಕೊಡ್ಲೇಬೇಕಾಗತ್ತೆ, ಯೋಗ್ಯ ಅಭ್ಯರ್ಥಿಯನ್ನ ಚುನಾಯಿಸಬೇಕಾಗತ್ತೆ ಜನರು. ಇರೋ ಅಭ್ಯರ್ಥಿಗಳಲ್ಲಿ ಯಾರು ಅಂತ ಹೌದು ಸರ್ ಯೋಚನೆ ಮಾಡಿ ಮಾಡಬೇಕು. ಸೊ ವೀಕ್ಷಕರೇ, ಈ ಕೊನೆಯ ಪ್ರಶ್ನೆಯ ಮೂಲಕ ನಾವು ಕೇಳ್ಕೊಳ್ಳೋದೇನೆಂದ್ರೆ, ಅಥವಾ ಟಿ ಮೂಲಕ ಕೇಳ್ಕೊಳ್ಳೋದೇನೆಂದ್ರೆ, ದಯಮಾಡಿ ನಿಮ್ಮ ಮನೆಯವ್ರನ್ನ ನೀವು ಸಹ ಸೇರ್ಕೊಂಡು ಅವತ್ತಿನ ದಿನ ಹೋಗಿ ವೋಟ್ ಮಾಡಿ ಬನ್ನಿ, ನಿಮ್ಮ ಹಕ್ಕನ್ನು ಚಲಾಯಿಸಿ ಅಂತ ಕೇಳ್ಕೊತೀವಿ. ಧನ್ಯವಾದಗಳು. ಥ್ಯಾಂಕ್ ಯು. ನಮಸ್ಕಾರ ಸರ್.